ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 189. ತನ್ನ ತಾಯಿಯನ್ನು ಅರಸಿ ನಡುಮನೆಗೆ ಬಂದರೆ ಅವರು ಅಲ್ಲೆಲ್ಲೂ ಕಾಣಲಿಲ್ಲ. ಅಡುಗೆ ಮನೆಗೆ ಹೋದವನು ಅಲ್ಲಿ ಸೀತಾ ಅವರನ್ನು ನೋಡಿ, ಸೀತಮ್ಮ, ಮಮ್ಮಿ ಎಲ್ಲಿ ಎಂದನು. ಧನು ತಯಾರಾಗಿ ಬಂದಿರುವುದನ್ನು ನೋಡಿದವರು, ಧನು, ಜ್ವರ ಪೂರ್ತಿಯಾಗಿ ಕಡಿಮೆಯಾಗಿದೆಯಾ ಎಂದು ಕೇಳಿದರು. ಹುಷಾರಾಗಿದ್ದೇನೆ ಸೀತಮ್ಮ, ಮಮ್ಮಿ ಎಲ್ಲಿ ಹೇಳಿ ಎಂದನು. ಅವರು ರೂಮಿನಲ್ಲಿ ಇರಬೇಕು, ಅಲ್ಲಿಯೇ ನೋಡು ಎಂದು ತನ್ನ ತಿಂಡಿ ಮಾಡುವ ಕೆಲಸವನ್ನು ಮುಂದುವರಿಸಿದರು. ಸೀತಾ ಅವರ ಮಾತು ಕೇಳಿ ಸ್ಪಂದನ ಅವರ ರೂಮಿನ ಬಳಿಗೆ ಬಂದವನು ಮಮ್ಮಿ ಎಂದು ಬಾಗಿಲು ಬಡಿದಿದ್ದನು. ಮಿಥುನ್ ಅವರು ಸ್ನಾನ ಮಾಡಿ ತಯಾರಾಗುತ್ತಿದ್ದರೆ ಸ್ಪಂದನ ಅವರು ಸೋಫಾ ಮೇಲೆ ಕುಳಿತು ಶಾಲೆಯ ಯಾವುದೋ ಫೈಲ್ ಹಿಡಿದು ಪರಿಶೀಲಿಸುತ್ತಿದ್ದವರು, ಧನು ಬಾ ಒಳಗೆ ಎಂದಿದ್ದರು. ಮಗ ಒಳಗೆ ಬರುತ್ತಿದ್ದ ಹಾಗೆ ಕೋಟನ್ನು ಮೈಗೇರಿಸಿಕೊಂಡು ಸರಿ ಮಾಡಿಕೊಳ್ಳುತ್ತಿದ್ದ ಮಿಥುನ್ ಅವರು ಅವನ ಬಳಿಗೆ ಹೋಗಿ, ಧನು, ಈಗ ಜ್ವರ ಹೇಗಿದೆ ಎಂದು ಅವನ ಹಣೆ ಮುಟ್ಟಿ ಕೇಳಿದರು. ಐ ಆಮ್ ಆಲ್ ರೈಟ್ ಪಪ್ಪ, ಪೂರ್ತಿಯಾಗಿ ಹುಷಾರಾಗಿದ್ದೇನೆ ಎಂದವನು ಸ್ಪಂದನ ಅವರ ಬಳಿಗೆ ಹೋಗಿ, ಮಮ್ಮಿ, ನನಗೆ ಶರದಿ ಬೇಕು ಎಂದಿದ್ದನು. ಅವನ ಮಾತು ಕೇಳಿ ಆಶ್ಚರ್ಯವಾದವರು ಹಿಡಿದಿದ್ದ ಕಡತವನ್ನು ಅಲ್ಲೇ ಒಂದು ಬದಿಗೆ ಇರಿಸಿ ಎದ್ದು ನಿಂತು, ಏನು ಹೇಳ್ತಿದ್ದೀಯ ಧನು? ಶರದಿ ಬೇಕಾ? ನೀನು ಕೇಳುತ್ತಿದ್ದ ಹಾಗೆ ತಂದುಕೊಡಲು ಅವಳು ಗೊಂಬೆ ಎಂದು ತಿಳಿದಿದ್ದೀಯಾ? ಅವಳು ಕೂಡ ನಮ್ಮ ಹಾಗೆ ಮನುಷ್ಯಳು. ಅವಳ ಮನದಲ್ಲಿಯೂ ಭಾವನೆಗಳಿರುತ್ತವೆ. ಮೊದಲು ಆ ಭಾವನೆಗಳಿಗೆ ಬೆಲೆ ಕೊಡುವುದನ್ನು ಕಲಿತುಕೋ. ಮಗ ಶರದಿ ಬೇಕು ಎಂದು ಕೇಳುತ್ತಿದ್ದ ಹಾಗೆ ಅವರ ಮನಸ್ಸಿಗೆ ಬಹಳವೇ ಸಂತೋಷವಾಗಿತ್ತು. ಆದರೆ ಅವನು ಕೇಳಿದ ರೀತಿಗೆ ಗದರುವ ರೀತಿ ಮಾತನಾಡಿದರು. ಮಮ್ಮಿ, ನೀವೇ ತಾನೇ ಅವಳನ್ನು ಮನೆಯಿಂದ ಕರೆದುಕೊಂಡು ಹೋಗಿದ್ದು. ಈಗ ನೀವು ಒಂದು ಮಾತು ಹೇಳಿದರೆ ಅವಳೇ ಬರುತ್ತಾಳೆ. ಅವಳಿಗೆ ಕಾಲ್ ಮಾಡಿ ಮನೆಗೆ ಬರಲು ಹೇಳಿ ಎಂದನು. ನಾನು ಒಂದು ಮಾತು ಹೇಳಿದರೆ ಅವಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬರುತ್ತಾಳೆ ಎನ್ನುವುದು ನನಗೂ ಕೂಡ ಗೊತ್ತು. ಆದರೆ ಅವಳು ನಿನ್ನ ಹೆಂಡತಿ. ಮನಸ್ತಾಪ ಇರುವುದು ನಿಮ್ಮಿಬ್ಬರ ಮಧ್ಯೆ. ಅದನ್ನು ನೀವೇ ಬಗೆಹರಿಸಿಕೊಳ್ಳಬೇಕು. ನಿನಗೆ ನಿನ್ನ ಹೆಂಡತಿ ಬೇಕು ಎಂದರೆ ಅವರ ಮನೆಗೆ ಹೋಗಿ ಅವಳ ಬಳಿ ಕ್ಷಮೆ ಕೇಳಿ ಅವಳನ್ನು ಕರೆದುಕೊಂಡು ಬಾ ಎನ್ನುತ್ತಿದ್ದ ಹಾಗೆ ಆಶ್ಚರ್ಯವಾಗಿದ್ದು ಧನುಷ್ಗೆ. ತನ್ನ ತಾಯಿ ಅವರ ಮನೆಗೆ ಹೋಗು ಎನ್ನುತ್ತಿದ್ದ ಹಾಗೆ ರಿಷಿಯ ಮುಖ ಅವನ ಕಣ್ಣ ಮುಂದೆ ಬಂದಿತ್ತು. ಈಗ ನಾನು ಹೋಗಿ ಶರದಿಯ ಬಳಿ ಕ್ಷಮೆ ಕೇಳಿದರೆ ಅವರೆಲ್ಲರ ಮುಂದೆ ಅವಮಾನವಾದಂತಾಗುತ್ತದೆ. ಆಗ ತನ್ನ ಅಹಂಗೆ ಪೆಟ್ಟು ಬಿದ್ದಂತಾಗುತ್ತದೆ. ಅದನ್ನು ಯೋಚಿಸಿದವನು, ಏನು ಹೇಳ್ತಿದ್ದೀರಾ ಮಮ್ಮಿ? ನಾನು ಅವರ ಮನೆಗೆ ಹೋಗಬೇಕಾ? ಅವಳ ಬಳಿ ಕ್ಷಮೆ ಕೇಳಬೇಕಾ? ನೋ, ನೆವರ್, ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದನು. ಸರಿ ಬಿಡು, ನಾನು ಕೂಡ ಶರದಿಯನ್ನು ಇಲ್ಲಿಗೆ ಕರೆಸುವುದಿಲ್ಲ. ಅವರು ಕೂಡ ಅದೇ ಆಟದಲ್ಲಿ ಹೇಳಿ ತನ್ನ ಬ್ಯಾಗನ್ನು ಕೈಯಲ್ಲಿ ಹಿಡಿದು ಅಲ್ಲಿಂದ ಹೊರಟರು. ತಾಯಿಯ ಮಾತು ಕೇಳಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ ಮಗನ ಬಳಿಗೆ ಬಂದಂತಹ ಮಿಥುನ್ ಅವರು ಅವನ ಬಳಿ ಕುಳಿತು ಅವನ ತಲೆ ನೀವುತ್ತಾ ಧನು ಎಂದಿದ್ದರು. ತಂದೆಯ ಧ್ವನಿ ಕೇಳಿ ಅವರೆಡೆಗೆ ನೋಡಿದವನು, ನೋಡಿ ಪಪ್ಪ, ಹೇಗೆ ಮಾತನಾಡುತ್ತಾರೆ. ನಾನು ಹೋಗಿ ಕ್ಷಮೆ ಕೇಳಿ ಶರದಿಯನ್ನು ಕರೆದುಕೊಂಡು ಬರಬೇಕಂತೆ. ನಾನೇನು ತಪ್ಪು ಮಾಡಿದ್ದೇನೆ ಎಂದನು. ಒಂದು ಕ್ಷಮೆ ಕೇಳುವುದರಿಂದ ನಿಮ್ಮಿಬ್ಬರ ಜೀವನ ಸರಿ ಹೋಗುತ್ತೆ ಎನ್ನುವುದಾದರೆ ಯಾಕೆ ಕೇಳಬಾರದು ಧನು? ಜೀವನ ಎಂಬ ಬಂಡಿ ಸಾಗಲು 2 ಚಕ್ರಗಳ ಅವಶ್ಯಕತೆ ಇದ್ದೇ ಇರುತ್ತದೆ. ನನ್ನದು ಏನೂ ತಪ್ಪಿಲ್ಲ, ಅವರೇ ಕ್ಷಮೆ ಕೇಳಲಿ ಎಂದು ಯೋಚಿಸುವ ಬದಲು ನಾವೇ ಮುಂದಾಗಿ ಕ್ಷಮೆ ಕೇಳಬಹುದಲ್ಲವಾ? ದಾಂಪತ್ಯ ಜೀವನದಲ್ಲಿ ಇಬ್ಬರಲ್ಲಿ ಒಬ್ಬರು ಸೋತಾಗಲೇ ಆ ಜೀವನಕ್ಕೆ ಒಂದು ಅರ್ಥ ಸಿಗುವುದು. ಸೋತು ಗೆಲ್ಲುವುದರಲ್ಲೂ ಅರ್ಥವಿರುತ್ತದೆ. ನೀನು ಸೋಲುವುದರಿಂದ ನಿನ್ನ ಮುಂದಿನ ಜೀವನಕ್ಕೆ ಒಳ್ಳೆಯದಾಗುತ್ತದೆ ಎನ್ನುವುದಾದರೆ ಯಾಕೆ ಸೋಲಬಾರದು? ತಂದೆಯ ಈ ರೀತಿಯ ಮಾತುಗಳನ್ನು ಕೇಳಿದವನ ಮನಸ್ಸು ಇಬ್ಬದಿಗೆ ಸಿಲುಕಿತು. ಈಗ ತಂದೆ ಹೇಳಿದ ರೀತಿ ಕೇಳುವುದಾ, ಇಲ್ಲ ತನಗೆ ಅನ್ನಿಸಿದ್ದನ್ನು ಮಾಡುವುದಾ ಎಂದು ತೋಚಲಿಲ್ಲ. ಹಾಗಂತ ತನ್ನ ಮನಸ್ಸಿನ ವಿರುದ್ಧ ಹೋಗಲು ಅವನಿಂದ ಸಾಧ್ಯವಿಲ್ಲ. ಓಕೆ ಪಪ್ಪ, ಟ್ರೈ ಮಾಡ್ತೀನಿ ಎಂದವನು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು. ಮೇಡಮ್, ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತನಾಡಬೇಕಿತ್ತು ಎಂದರು ಸೀತಾ. ಅದೇನು ಹೇಳು ಸೀತಾ ಎಂದು ತಿಂಡಿ ತಿನ್ನುವುದನ್ನು ಮುಂದುವರಿಸಿದರು. ಹೆಣ್ಣು ತಂದು
ಹೆಣ್ಣು ಕೊಟ್ಟಿರುವ ಕೆಲವು ಸಂಬಂಧಗಳ ಬಗ್ಗೆ ತುಂಬ ಕೇಳಿದ್ದೇನೆ. ಈ ರೀತಿ ಕೊಟ್ಟು ತಂದು ಮದುವೆಯಾದ ಮನೆಯಲ್ಲಿ ಒಂದು ಹೆಣ್ಣಿಗೆ ಏನಾದರೂ ತೊಂದರೆಯಾಗಿ ಅವಳು ತವರು ಮನೆ ಸೇರಿದರೆ ಅವರ ಮನೆಯವಳು ಇವಳು ನಮ್ಮ ಮನೆಯಲ್ಲಿ ರಾಣಿಯ ಹಾಗೆ ಇದ್ದಾಳೆ, ಆದರೆ ನನ್ನ ಮಗಳು ಗಂಡನನ್ನು ಬಿಟ್ಟು ಬಂದು ನೋವು ಅನುಭವಿಸುತ್ತಿದ್ದಾಳೆ ಎನ್ನುವ ಮಾತುಗಳು ಬರುತ್ತವೆ ಎಂದು ಕೇಳಿದ್ದೇನೆ. ಹಾಗಂತ ರಿಷಿ ಮನೆಯವರು ಹಾಗೆ ಹೇಳುತ್ತಾರೆ ಎಂದು ನಾನು ಹೇಳುತ್ತಿಲ್ಲ ಮೇಡಮ್. ಈಗ ಅಲ್ಲದಿದ್ದರೂ ಮುಂದೊಂದು ದಿನ ಈ ರೀತಿ ಅವರಿಗೂ ಕೂಡ ಅನಿಸಬಹುದಲ್ಲವಾ? ಆಗ ನಮ್ಮ ಆರಾಧ್ಯಗೆ ನೋವಾಗುವುದು ಅಲ್ವಾ? ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಹೇಳಿದೆ ಅಷ್ಟೆ ಎಂದು ಹೇಳಬೇಕಾಗಿದ್ದಂತಹ ವಿಷಯವನ್ನು ಹೇಳಿ ಸುಮ್ಮನಾದವರು. ಸೀತಾ ಅವರ ಮಾತು ಕೇಳಿದ ಸ್ಪಂದನ ಅವರು ಮಾತನಾಡುವ ಮೊದಲೇ ಸೀತಾ ಅವರ ಮಾತು ಕೇಳಿದ ಧನುಷ್ ಅವರ ಬಳಿಗೆ ಬಂದು, ಸೀತಮ್ಮ, ಯಾರೋ ಒಬ್ಬರ ಮನೆಯಲ್ಲಿ ಹಾಗೆ ಆದರೆ ಎಲ್ಲರ ಮನೆಯಲ್ಲೂ ಹಾಗೆ ಆಗುವುದಿಲ್ಲ. ಹಾಗೆ ಏನಾದರೂ ನನ್ನ ಮುದ್ದುಗೆ ತೊಂದರೆಯಾದರೆ ನಾನಂತೂ ಸುಮ್ಮನಿರುವುದಿಲ್ಲ ಎಂದನು ಕೋಪದಲ್ಲಿ. ಅವನ ಕೋಪವನ್ನು ನೋಡಿದ ಸ್ಪಂದನ ಅವರು, ಧನು, ನಿನ್ನ ಈ ದುಡುಕು ಬುದ್ಧಿಯೇ ನನಗೆ ಹಿಡಿಸುವುದಿಲ್ಲ ನೋಡು. ಸೀತಾ ಹೇಳುತ್ತಿರುವುದು ಆ ರೀತಿ ಕೆಲವರು ಇರುತ್ತಾರೆ ಅಂತ. ಆದರೆ ರಿಷಿ ಬಗ್ಗೆ, ವಸುಂಧರ ಬಗ್ಗೆ ನನಗೆ ನಂಬಿಕೆ ಇದೆ. ಅವರು ಹಾಗೆಲ್ಲ ಯೋಚಿಸುವುದಿಲ್ಲ. ಅವರು ನಮ್ಮ ಅಂತಸ್ತಿಗೆ ತಕ್ಕನಾಗಿ ಇಲ್ಲದೇ ಇರಬಹುದು, ಆದರೆ ಮಾನವೀಯತೆ ಎಂಬುದು ತುಂಬ ಇದೆ. ಅವರು ಹಾಗೆ ಅಲ್ಲದೇ ಇದ್ದರೂ ನಮ್ಮ ಮುದ್ದು ಹೊಂದಿಕೊಂಡು ಬಾಳ್ವೆ ಮಾಡಲು ಆಗುತ್ತಿತ್ತ ಹೇಳು? ಅವರು ಎಲ್ಲರೂ ನಮ್ಮ ಮುದ್ದುವನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನೀನು ಅದರ ಬಗ್ಗೆ ಯೋಚಿಸಬೇಡ ಎಂದು ಮಗನಿಗೆ ಸಮಾಧಾನ ಮಾಡಿದರು. ನಿಮಗಿರುವ ನಂಬಿಕೆ ನನಗೆ ಇಲ್ಲ ಮಮ್ಮಿ ಎಂದವನು ಅಲ್ಲಿ ನಿಲ್ಲದೆ ಹೊರಗೆ ಹೋಗಿದ್ದನು. ಸ್ವಲ್ಪ ಸಮಯದ ಹಿಂದಷ್ಟೇ ಪುಟ್ಟ ಮಗುವಿನ ಹಾಗೆ ನನಗೆ ಶರದಿ ಬೇಕು ಎಂದವನಿಗೂ, ಈಗ ಸಿಡುಕಿನಿಂದ ಮಾತನಾಡಿ ಹೋದವನಿಗೂ ತಾಳೆ ಹಾಕಿ ನೋಡತೊಡಗಿದರು ಸ್ಪಂದನ. ಕೋಪ ಅದೆಷ್ಟು ಬೇಗ ಏರುತ್ತದೆ ಇವನಿಗೆ. ಒಮ್ಮೆ ಇದ್ದ ಹಾಗೆ ಇನ್ನೊಮ್ಮೆ ಇರುವುದಿಲ್ಲ ಎಂದುಕೊಂಡು ಸುಮ್ಮನಾದರು. ರಿಷಿ ಸ್ನಾನ ಮಾಡಿ ಕಚೇರಿಗೆ ಹೋಗಲು ಕನ್ನಡಿಯ ಮುಂದೆ ನಿಂತು ತಯಾರಾಗುತ್ತಿರುವುದನ್ನು ನೋಡಿದವಳು ಬಾಗಿಲನ್ನು ಭದ್ರಪಡಿಸಿ ಒಳಗೆ ಬಂದವಳು, ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು. ಆರಾಧ್ಯಳ ಮಾತನ್ನು ಕೇಳಿ ಅವಳೆಡೆಗೆ ತಿರುಗದೆ ಕನ್ನಡಿ ಎಡೆಗೆ ನೋಡುತ್ತಾ, ಏನು ಹೇಳಿ ಎಂದು ತನ್ನ ಕೆಲಸವನ್ನು ಮುಂದುವರಿಸಿದನು. ನನ್ನ ಮೇಲೆ ಬೇಸರ ಇದ್ದರೆ ಅದನ್ನು ಬಾಯಿ ಬಿಟ್ಟು ಹೇಳಿ. ಅದು ಬಿಟ್ಟು ಹೀಗೆ ಮೌನವಾಗಿ ಇದ್ದರೆ ನನಗೆ ಸಹಿಸಲು ಆಗುವುದಿಲ್ಲ. ನನಗೆ ಗೊತ್ತು ಅಣ್ಣನ ಮೇಲೆ ನಿಮಗೆ ತುಂಬ ಕೋಪ ಬಂದಿದೆ ಎಂದು ಅಂಜಿಕೆಯಲ್ಲಿಯೇ ನುಡಿದಳು. ಶರ್ಟಿನ ಗುಂಡಿಗಳನ್ನು ಹಾಕುತ್ತಿದ್ದವನು ಅವಳ ಬಳಿಗೆ ಬಂದು, ನಿಮ್ಮ ಅಣ್ಣನ ಮೇಲೆ ನಾನು ಯಾಕೆ ಕೋಪ ಮಾಡಿಕೊಳ್ಳಲಿ? ಹಾಗೆ ನಿಮ್ಮ ಮೇಲೆ ಕೂಡ ಯಾವುದೇ ಬೇಸರ ಇಲ್ಲ ಎಂದವನ ಮಾತು ಕೇಳಿ, ಮತ್ತೆ ಶರದಿ ಮನೆಗೆ ಬಂದಾಗಿನಿಂದಲೂ ಯಾಕಿಷ್ಟು ಮೌನವಾಗಿದ್ದೀರಾ? ನೀವು ಬಾಯಿ ಬಿಟ್ಟು ಹೇಳಿದರೆ ಅಲ್ವಾ ನನಗೆ ಅರ್ಥವಾಗುವುದು ಎಂದಳು. ಈಗ ಅದನ್ನು ಹೇಳಿ ಏನೂ ಪ್ರಯೋಜನ ಇಲ್ಲ ಆರಾಧ್ಯ. ಒಬ್ಬ ಅಣ್ಣನಾಗಿ ಜವಾಬ್ದಾರಿಯಿಂದ ಇರುವ ಒಬ್ಬ ತಂಗಿಯ ಜೀವನವನ್ನು ಸರಿದಾರಿಗೆ ತರುವಲ್ಲಿ ಸೋತೆನಲ್ಲ ಎಂದು ನನ್ನ ಮೇಲೆ ನನಗೆ ಬೇಸರ ಅಷ್ಟೇ ಎಂದನು. ಅವನ ಬೇಸರಕ್ಕೆ ಕಾರಣ ತಿಳಿದವಳು, ನೀವು ಇಷ್ಟೊಂದು ಬೇಸರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವರಿಬ್ಬರ ಮಧ್ಯೆ ಸಣ್ಣ ಮನಸ್ತಾಪ ಆಗಿದೆ ಅಷ್ಟೇ. ಅದು ಆದಷ್ಟು ಬೇಗ ಸರಿ ಹೋಗುತ್ತದೆ. ನೋಡ್ತಾ ಇರಿ, ಅಣ್ಣನೇ ಬಂದು ಶರದಿಯನ್ನು ಕರೆದುಕೊಂಡು ಹೋಗುತ್ತಾನೆ ಎಂದಳು. ಆರಾಧ್ಯ ಹಾಗೆ ಹೇಳುತ್ತಿದ್ದ ಹಾಗೆ ಧನುಷ್ ಮುಖ ಅವನ ಕಣ್ಣ ಮುಂದೆ ಹಾದು ಹೋಗಿತ್ತು. ಇದುವರೆಗೂ ಒಂದು ದಿನವೂ ರಿಷಿಯ ಜೊತೆ ಸಮಾಧಾನದಿಂದ ಕುಳಿತು ಮಾತನಾಡಿಲ್ಲ ಅವನು. ಅದನ್ನು ನೆನೆದವನು ಆರಾಧ್ಯಳ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ನಿಮ್ಮಣ್ಣ ಏನು ಎನ್ನುವುದು ನನಗೆ ಗೊತ್ತು. ನಿಮ್ಮ ಅಣ್ಣನ ಮೇಲೆ ಅಷ್ಟೊಂದು ನಿರೀಕ್ಷೆ ಇಟ್ಟುಕೊಳ್ಳಬೇಡಿ, ಆಮೇಲೆ ನಿಮಗೆ ನಿರಾಸೆಯಾಗುವುದು ಎಂದವನು. ಹೀಗೆ ನಿಮ್ಮ ಜೊತೆ ಮಾತನಾಡುತ್ತಾ ನಿಂತರೆ ನನಗೆ ಆಫೀಸ್ಗೆ ಟೈಮ್ ಆಗುತ್ತದೆ, ಬನ್ನಿ ತಿಂಡಿ ಕೊಡಿ ಎಂದು ತಾನೇ ಹೊರಗೆ ಹೋಗಿದ್ದನು. ರಿಷಿ ಓದುತ್ತಲೇ ನೋಡಿದವಳು ತಲೆಯ ಮೇಲೆ ಕೈ ಹೊತ್ತು ಕುಳಿತಳು. ನೀವು ಅಣ್ಣನ ಮನಸ್ಸು ಬಿಚ್ಚಿ ಸಲಿಗೆಯಿಂದ ಮಾತನಾಡುವವರೆಗೂ ಅಣ್ಣನ ಮೇಲೆ ನಿಮಗೆ ನಂಬಿಕೆ ಬರುವುದಿಲ್ಲ ಎಂದುಕೊಂಡಿದ್ದಳು. ಮನೆಯಿಂದ ಹೊರಟ ಧನುಷ್ ಕಚೇರಿಗೆ ಹೋಗದೆ ನೇರವಾಗಿ ಬಂದದ್ದು ಶಾಲೆಯ ಬಳಿಗೆ. ಸ್ಪಂದನ ಅವರು ಶರದಿಯ ಜೊತೆ ಮಾತನಾಡಿ ಕ್ಷಮೆ ಕೇಳಿ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದ್ದರಿಂದ ಅವರ ಮನೆಗೆ ಹೋಗಲು ಮನಸ್ಸಾಗದೆ ಶಾಲೆಯ ಬಳಿ ಮಾತನಾಡಬೇಕು ಎಂದು ಯೋಚಿಸಿ ಶಾಲೆಯ ಬಳಿಗೆ ಬಂದಿದ್ದನು. ಅದಾಗಲೇ ಶರದಿಯನ್ನು ನೋಡಿ ವಾರವೇ ಆಗಿ ಹೋಗಿತ್ತು. ಅವಳ ನೋಡದ ಹೊರತು ಇವನ ಮನಸ್ಸಿಗೂ ಕೂಡ ಸಮಾಧಾನವಿರಲಿಲ್ಲ. ಇಂದು ಅವಳನ್ನು ನೋಡಿ ಮಾತನಾಡಬೇಕು ಎಂದು ಶಾಲೆಯ ಬಳಿ ಬಂದಿದ್ದನು.
ತನ್ನ ಚೇಂಬರ್ನಲ್ಲಿ ಕುಳಿತಿದ್ದ ಸ್ಪಂದನ ಅವರು ಕಿಟಕಿಯಲ್ಲಿಯೇ ತಮ್ಮ ಮಗ ಶಾಲೆಗೆ ಬಂದಿರುವುದನ್ನು ನೋಡಿ ಇವತ್ತು ಯಾಕೆ ಸ್ಕೂಲಿಗೆ ಬಂದಿದ್ದಾನೆ ಎಂದು ಯೋಚಿಸುತ್ತಲೇ ತನ್ನ ಕೆಲಸ ಮುಂದುವರಿಸಿದರು. ಪಾರ್ಕಿಂಗ್ ಬಳಿ ತನಕ ಕಾರು ಪಾರ್ಕ್ ಮಾಡಿ ಒಳ ಬಂದವನು ದೂರದಲ್ಲಿಯೇ ನೋಡಿದ ಶರದಿಯ ಹೃದಯ ಅಕ್ಕಿಯಂತೆ ಹಾರಾಡಿತು. ಅವಳಿಗೂ ಕೂಡ ಅವನನ್ನು ನೋಡುವ ತವಕ ಹೆಚ್ಚಾಗಿದ್ದರಿಂದ ಇಂದು ಅವನು ಬರುತ್ತಿದ್ದರೆ ಕಣ್ಣಿನ ರೆಪ್ಪೆಯನ್ನು ಕೂಡ ಬಡಿಯದೆ ಅವನನ್ನೇ ನೋಡುತ್ತಾ ಉಳಿದಳು. ತಾನು ಕೂಡ ದೂರದಿಂದಲೇ ಶರದಿಯನ್ನು ನೋಡಿದವನು ಒಬ್ಬಳೇ ನಿಂತಿದ್ದಾಳೆ, ಈಗಲೇ ಮಾತನಾಡಬೇಕು ಎಂದು ಅವಳ ಬಳಿಗೆ ಹೋಗುತ್ತಿರುವಾಗಲೇ ಬೇರೊಬ್ಬ ಶಿಕ್ಷಕರು ಬಂದು ಶರದಿಯನ್ನು ಮಾತಿಗಿಳಿದಿದ್ದರು. ಅವಳು ಬೇರೆಯವರ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಅವಳ ಬಳಿಗೆ ಹೋಗದೆ ತನ್ನ ತಾಯಿಯ ಚೇಂಬರ್ಗೆ ಹೋಗಿದ್ದನು. ಇದೇನುದನು, ಆಫೀಸ್ಗೆ ಹೋಗದೆ ಸ್ಕೂಲ್ಗೆ ಬಂದಿದ್ದೀಯಾ, ಏನು ವಿಷಯ ಎಂದರು. ಏನಿಲ್ಲ ಮಮ್ಮಿ, ಸ್ಕೂಲ್ ನೋಡಬೇಕು ಎನಿಸಿತು, ಅದಕ್ಕೆ ಬಂದೆ ಎಂದು ಸರಾಗವಾಗಿ ಸುಳ್ಳು ಹೇಳಿದ್ದನು. ಅವನು ಹೇಳುತ್ತಿರುವುದು ಸುಳ್ಳು ಎಂದು ಅವರಿಗೂ ಕೂಡ ತಿಳಿದು ಒಳಗೊಳಗೆ ನಗುತ್ತಿದ್ದರು. ಸರಿ, ಹೇಗಿದ್ದರೂ ಬಂದಿದ್ದೀಯಾ, ಈ ಫೈಲ್ಗಳನ್ನು ಚೆಕ್ ಮಾಡಿ ಹಾಗೆ ನಿನ್ನ ಸಿಗ್ನೇಚರ್ ಬೇಕಿತ್ತು, ಸೈನ್ ಮಾಡು ಎಂದು ಅವನಿಗೆ ಕೆಲಸ ಕೊಟ್ಟು ಕೂರಿಸಿದರು. ಅವನು ಬಂದಿರುವುದ ಶರದಿಯನ್ನು ಮಾತನಾಡಿಸುವ ಸಲುವಾಗಿ. ಮಮ್ಮಿ, ಈ ಕೆಲಸ ಇವತ್ತೇ ಆಗಬೇಕಾ, ಇನ್ನೊಂದು ದಿನ ಆದರೆ ಆಗುವುದಿಲ್ಲವಾ ಎಂದನು. ಇನ್ನೊಂದು ದಿನ ಎಂದರೆ ನೀನು ಆಫೀಸ್ ಬಿಟ್ಟು ಮತ್ತೆ ಇಲ್ಲಿಗೆ ಬರಬೇಕು. ಇವತ್ತು ಹೇಗಿದ್ದೀರೂ ಬಂದಿದ್ದೀಯಲ್ಲ, ಚೆಕ್ ಮಾಡಿ ಸೈನ್ ಮಾಡು ಎಂದು ಹೇಳುತ್ತಾ ಅಲ್ಲಿಂದ ಎದ್ದು ಬಂದರು. ತನ್ನ ತಾಯಿ ಆ ಕಡೆ ಹೋಗುತ್ತಿದ್ದ ಹಾಗೆ ಇತ್ತ ತಲೆಯ ಮೇಲೆ ಕೈ ಹೊತ್ತು ಕುಳಿತವನು, ಅಲ್ಲ, ನಾನು ಈಗ ಫೈಲ್ ನೋಡಲು ಸಾಧ್ಯನಾ ಎಂದುಕೊಂಡನು. ಯಾಕೆಂದರೆ ಈಗ ಅವನ ದೇಹ ಮಾತ್ರ ಅಲ್ಲಿತ್ತು, ಅವನ ಮನಸ್ಸು ಶರದಿಯ ಸುತ್ತವೇ ಸುತ್ತುತ್ತಿತ್ತು. ಸ್ಪಂದನ ಅವರು ನೀವೊಮ್ಮೆ ಚೆಕ್ ಮಾಡಿ ಸೈನ್ ಮಾಡು ಎಂದು ಹೇಳಿದರೆ ಇವನು ಆ ಫೈಲ್ಗಳನ್ನು ಚೆಕ್ ಮಾಡದೆ ಹಾಗೆ ಸುಮ್ಮನೆ ಸಹಿ ಮಾಡಿಬಿಟ್ಟನು. ಸ್ಟಾಫ್ ರೂಮಿನಲ್ಲಿ ಕುಳಿತಿದ್ದ ಶರದಿಯ ಬಳಿಗೆ ಹೋದ ಸ್ಪಂದನ ಅವರು, ಶರದಿ, ಮೊನ್ನೆ ಬಂದಂತಹ ಬುಕ್ಸ್ಗಳ ಲೆಕ್ಕ ಬೇಕು, ನಾನು ಹೋಗಿರುತ್ತೇನೆ, ನೀನು ಲೈಬ್ರರಿಗೆ ಬಾ, 5 ನಿಮಿಷ ಕೆಲಸ ಅಷ್ಟೇ ಎಂದು ಹೇಳಿ ಲೈಬ್ರರಿಗೆ ಹೋಗಿದ್ದರು. ಸ್ಟಾಫ್ ರೂಮಿನಲ್ಲಿ ಕುಳಿತು ಮಕ್ಕಳ ಹೋಮ್ವರ್ಕ್ ಬುಕ್ ಚೆಕ್ ಮಾಡುತ್ತಿದ್ದವಳು ಸ್ಪಂದನ ಅವರು ಹೇಳಿ ಹೋದ 5 ನಿಮಿಷಕ್ಕೆ ಎಲ್ಲ ಪುಸ್ತಕಗಳನ್ನು ಹಾಗೆ ಇಟ್ಟು ತಾನು ಕೂಡ ಲೈಬ್ರರಿಗೆ ಹೋಗಿದ್ದಳು. ಇತ್ತ ಹೊರಗೆ ಬಂದ ಧನುಷ್ ಶರದಿ ಲೈಬ್ರರಿ ಒಳಗೆ ಹೋಗುವುದನ್ನು ನೋಡಿ ತಾನು ಕೂಡ ಲೈಬ್ರರಿಯ ಕಡೆಗೆ ಹೊರಟಿದ್ದನು. ಮುಂದುವರೆಯುವುದು. ಧನುಷ್ ಶರದಿಯ ಜೊತೆ ಮಾತನಾಡಬೇಕು ಎಂದು ಬಂದಿದ್ದಾನೆ, ಆದರೆ ಸ್ಪಂದನ ಅವರು ಅದಕ್ಕೆ ಅವಕಾಶ ಕೊಡುತ್ತಾರಾ ಇಲ್ಲವಾ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ. ಧನ್ಯವಾದಗಳು.